ನಮಸ್ಕಾರ. ಇನ್ನೂ ಪತ್ತೆಯಾಗದ ಇಬ್ರಾಹಿಂ ಶರೀಫ್. ಹೌದು, ಇವತ್ತಿಗೆ 18 ದಿನ ಆಗ್ತಾ ಇದೆ. ಇಬ್ರಾಹಿಂ ಶರೀಫ್ ಅನ್ನುವಂಥ ದಕ್ಷ ಪ್ರಾಮಾಣಿಕ ಮೈನಿಂಗ್ ಅಧಿಕಾರಿ ಒಡಿಶಾದಲ್ಲಿ ನಾಪತ್ತೆಯಾಗಿ 18 ದಿನ ಆಗಿದೆ. ಇದುವರೆಗೂ ಕೂಡ ಸ್ವಲ್ಪ ಮಟ್ಟಿಗಿನ ಸುಳಿವು ಕೂಡ ಅವ್ರ ಬಗ್ಗೆ ಸಿಕ್ಕೇ ಇಲ್ಲ. ರಾಜ್ಯ ಸರ್ಕಾರ ಅದರ ಜೊತೆಗೆ ಒಡಿಶಾ ಸರ್ಕಾರದವರು ಕೂಡ ಹೇಳ್ತಾ ಇದ್ದಾರೆ, ನಾವು ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದೀವಿ, ಮುಂದೆ ಕೂಡ ಪ್ರಯತ್ನವನ್ನು ಪಡ್ತೀವಿ, ಅವರ ಸುಳಿವನ್ನು ಪಡ್ಕೊಳ್ಳೋಕ್ಕೆ ಎಲ್ಲಿ ಹೋಗಿದ್ದಾರೆ ಅದರ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಲಾಗ್ತಾ ಇದೆ, ತೀವ್ರತರವಾದಂಥ ತನಿಖೆಯನ್ನು ಕೂಡ ನಡೆಸಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇಲ್ಲಿವರೆಗೂ ಕೂಡ ಒಂದು ಸಣ್ಣ ಕ್ಲೂ ಕೂಡ ಸಿಕ್ಕಿಲ್ಲ ಅನ್ನೋದು ನಿಜಕ್ಕೂ ಕೂಡ ವಿಪರ್ಯಾಸದ ಸಂಗತಿಯಾಗಿದೆ. ಇಬ್ರಾಹಿಂ ಶರೀಫ್ ಮೈನಿಂಗ್ ಅಧಿಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ರು. ಅದರ ಜೊತೆಗೆ ಪ್ರಾಮಾಣಿಕ ಮತ್ತು ಅತ್ಯಂತ ದಕ್ಷ ಅಧಿಕಾರಿ ಅನ್ನೋ ಹೆಗ್ಗಳಿಕೆಯನ್ನು ಕೂಡ ಇಬ್ರಾಹಿಂ ಶರೀಫ್ ಅವರು ಪಡೆದುಕೊಂಡಿದ್ರು. ಇಲ್ಲಿ ಒಂದು ಪ್ರಶ್ನೆಯನ್ನು ಕೇಳಬೇಕಾಗತ್ತೆ, ಪ್ರಾಮಾಣಿಕತೆಗೆ ಮತ್ತು ದಕ್ಷತೆಗೆ ನಮ್ಮ ದೇಶದಲ್ಲಿ ಬೆಲೆ ಇಲ್ವಾ ಅಂತ. ಅವರು ಪ್ರಾಮಾಣಿಕರಾಗಿದ್ದಕ್ಕೆ ಅಥವಾ ದಕ್ಷರಾಗಿದ್ದಕ್ಕೆ ಯಾರೋ ದುರುಳರ ಕಣ್ಣಿಗೆ ಬಿದ್ದು ಅವರನ್ನ ಏನಾದರೂ ಕಿಡ್ನ್ಯಾಪ್ ಮಾಡಲಾಗಿದೆಯಾ ಅನ್ನೋ ಒಂದು ಬಲವಾದಂಥ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. 18 ಡೇಸ್ ಆಗಿದೆ. ನಮ್ಮ ಕರ್ನಾಟಕದ ಬಳ್ಳಾರಿಯಲ್ಲಿ ಇರುವಂಥ ಅವರ ಸಂಬಂಧಿಕರ ನೋವು, ಅವರ ಸಂಬಂಧಿಕರ ಮನಸ್ಥಿತಿ ನಿಜಕ್ಕೂ ಕೂಡ ಡೋಲಾಯಮಾನವಾಗಿದೆ. 18 ದಿನ ಆಯಿತು. ಅವರ ಮನೆ ಮಗ ಎಲ್ಲಿ ಹೋಗಿದ್ದಾರೆ ಗೊತ್ತಾಗ್ತಾ ಇಲ್ಲ. ಅವರ ತಂದೆಗೂ ಕೂಡ ಅಷ್ಟೇ ಸಾಕಷ್ಟು ಚಿಂತಾಕ್ರಾಂತರಾಗಿದ್ದಾರೆ, ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಎಲ್ಲಿ ಹೋಗಿರ್ಬೋದು ನನ್ನ ಮಗ ಅನ್ನೋದ್ರ ಬಗ್ಗೆ ಸರ್ಕಾರಗಳನ್ನು ಮನವಿ ಮಾಡಿಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ದಿನಂಪ್ರತಿ ನಿದ್ದೆ ಮಾಡ್ತಾ ಇಲ್ಲ, ಅವರು ಊಟ ಮಾಡೋಕ್ಕೆ ಸಾಧ್ಯವಾಗ್ತಿಲ್ಲ. ಅವರ ಮನಸ್ಸಿನಲ್ಲಿ ಇರೋದು ಒಂದೇ ಒಂದು ಕೊರಗು, ಒಂದೇ ಒಂದು ನೋವು, ಒಂದೇ ಒಂದು ಆಸೆ, ನಮ್ಮ ಮಗ ಸೇಫ್ ಆಗಿ ವಾಪಸ್ ಬರಬೇಕು ಅನ್ನೋದು. ಆದರೆ 18 ಡೇಸ್ ಆಯಿತು, ಸ್ವಲ್ಪ ಮಟ್ಟಿಗಿನ ಕ್ಲೂ ಕೂಡ ಸಿಗ್ತಾ ಇಲ್ಲ. ಏನಾಗಿರ್ಬೋದು ಇಬ್ರಾಹಿಂ ಶರೀಫ್ ಅವರಿಗೆ? ಅಟ್ಲೀಸ್ಟ್ ಈಗಲಾದರೂ ಕೂಡ ನಮ್ಮ ರಾಜ್ಯ ಸರ್ಕಾರ ಒಡಿಶಾ ಸರ್ಕಾರದ ಜೊತೆಗೆ ಮಾತನಾಡಿ ಒಂದು ಉನ್ನತ ಮಟ್ಟದ ತನಿಖೆಗೆ ಆದೇಶವನ್ನು ಕೊಡುತ್ತಾ ಅಥವಾ ಏನಾದರೂ ಫಾಲೋ ಅಪ್ ಆ್ಯಕ್ಷನ್ಗಳನ್ನು ತೆಗೆದುಕೊಳ್ಳುತ್ತಾ ನಾವು ಅದನ್ನು ಕಾದು ನೋಡಬೇಕಾಗಿದೆ. ಆದರೆ ನಿಜಕ್ಕೂ ನಮ್ಮನ್ನು ಕಾಡುವಂಥ ಒಂದು ವಿಚಾರ, ದಕ್ಷತೆಗೆ ಮತ್ತು ಪ್ರಾಮಾಣಿಕತೆಗೆ ಇಷ್ಟೇನ ಬೆಲೆ ನಮ್ಮ ದೇಶದಲ್ಲಿ ಅನ್ನೋದು. ನಾನು ಅವಾಗಲೇ ನಿಮಗೆ ಹೇಳ್ತಾ ಇದ್ದೆ, ಇಬ್ರಾಹಿಂ ಶರೀಫ್ ಅವರು ಮೂಲತಃ ಕರ್ನಾಟಕದ ಬಳ್ಳಾರಿ ಮೂಲದವರು ಅಂತ. ಒಡಿಶಾದಲ್ಲಿ ಮೈನಿಂಗ್ ಅಧಿಕಾರಿಯಾಗಿ ಅತ್ಯಂತ ಪ್ರಾಮಾಣಿಕರಾಗಿ ದಕ್ಷರಾಗಿ ಅವರು ಕೆಲಸವನ್ನು ಮಾಡ್ತಾ ಇದ್ರು. 18 ಡೇಸ್ ಆಗಿದೆ ಇವತ್ತಿಗೆ ಇಬ್ರಾಹಿಂ ಶರೀಫ್ ಅವರು ನಾಪತ್ತೆಯಾಗಿ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇರುವಂಥ ಅವರ ಸಂಬಂಧಿಕರ ಅಥವಾ ಅವರ ಪೋಷಕರ ಒಂದು ಆಕ್ರಂದನ, ಅವರ ಮನಸ್ಥಿತಿ ಯಾವ ರೀತಿ ಇದೆ, ಅವರ ಪೋಷಕರು ಏನು ಹೇಳ್ತಾರೆ, ಇಬ್ರಾಹಿಂ ಶರೀಫ್ ಅವರ ತಂದೆ ಏನು ಹೇಳ್ತಾರೆ, ಅವರ ಸಂಬಂಧಿಕರು ಏನು ಹೇಳ್ತಾರೆ, ಯಾವ ರೀತಿ ಮನಸ್ಥಿತಿಯನ್ನು ಅವರು ಈಗ ಒಳಗೊಂಡಿದ್ದಾರೆ, ಅದರ ಬಗ್ಗೆ ಚರ್ಚೆಯನ್ನು ನಾನು ಶುರು ಮಾಡ್ತಾ ಇದ್ದೇನೆ. ಅವರನ್ನು ಮಾತನಾಡಿಸುವಂಥ ಒಂದು ಪ್ರಯತ್ನವನ್ನು ಪಡ್ತಿದ್ದೇನೆ. ಮೊದಲನೇದಾಗಿ ಇಬ್ರಾಹಿಂ ಶರೀಫ್ ಅವರ ತಂದೆ ಗಿಡ್ಡು ಸಾಬ್ ನನ್ನ ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ. ಹಾಗೆ ರಾಜಾ ಭಕ್ಷಿ ಇದ್ದಾರೆ. ರಾಜಾ ಭಕ್ಷಿ ಇಬ್ರಾಹಿಂ ಶರೀಫ್ ಅವರ ಸಂಬಂಧಿಕರು. ನಮಸ್ತೆ ರಾಜಾ ಭಕ್ಷಿ ಸರ್, ಹೇಗಿದ್ದೀರಿ ಗಿಡ್ಡು ಸಾಬ್? ಏನು ಹೇಳಬೇಕು ಸರ್, ಏನು ಹೇಳೋದಿಲ್ಲ. 18 ದಿವಸ ಆಯ್ತು ನನ್ನ ಮಗ ಹೋಗಿ. ಏನು ಹೇಳ್ಬೇಕು ಹೇಳ್ರಿ, ಪತ್ತೆ ಆಗಿಬಿಟ್ಟಿದ್ದಾನೆ. ಇದರ ವಿಚಾರ ಎಲ್ಲರಿಗೂ ಸಂಪರ್ಕ ಬೆಳೆಸಿದ್ವಿ, ರಾಜ್ಯ ಸರ್ಕಾರಕ್ಕೂ ಬೆಳೆಸಿದ್ವಿ, ಒಡಿಶಾ ಸರ್ಕಾರಕ್ಕೂ ಬೆಳೆಸಿದ್ವಿ. ಏನು ಮಾಹಿತಿಯೇ ಇಲ್ಲ. ಇನ್ನು ಯಾರಿಗೆ ಕೇಳ್ಬೇಕು ಹೇಳ್ರಿ ನಾವು? ಕೊನೆದಾಗಿ ಯಾವಾಗ ಮಾತಾಡಿದ್ದು ನಿಮ್ಮ ಹತ್ರ ಇಬ್ರಾಹಿಂ? 24ನೇ ತಾರೀಕು ನವಂಬರ್ ತಿಂಗಳ ಸಾಯಂಕಾಲ 7:30-8ಕ್ಕೆ ಫೋನ್ ಮಾಡಿದ್ರಾ? ಏನಂತ ಮಾತಾಡಿದ್ರು? ಏನು ಸುಮ್ಮನೆ ಕುಶಲ ಮನೆದೇ ಮಾತಾಡಿದರು. ನೀವು ಹೇಗಿದ್ದೀರಿ, ನಾವು ಹೇಗಿದ್ದೀವಿ, ಇದೇ ಪ್ರಶ್ನೆ. ಅದು ಉತ್ತರ, ನೀವು ಹೇಗಿದ್ದೀರಿ ಅಂದರೆ ನಾವು ಚೆನ್ನಾಗಿದ್ದೀವಿ ಅಂತ ಅಷ್ಟೇ, ಇನ್ನು ಬೇರೆ ಏನಿಲ್ಲ ಸರ್. ಆವಾಗ ಗಿಡ್ಡು ಸಾಬ್ ನಿಮ್ಮ ಹತ್ರ ಏನಾದರೂ ಹೇಳ್ಕೊಂಡಿದ್ರಾ, ನನಗೆ ಈ ರೀತಿ ತೊಂದರೆ ಇದೆ ಅಥವಾ ಯಾರಾದರೂ ನನಗೆ ಬೆದರಿಕೆ ಕರೆ ಮಾಡ್ತಿದ್ದಾರೆ? ಇಲ್ಲ ಸರ್, ಯಾವ ವಿಷಯನೂ ತಮಗೆ ಹೇಳಿಲ್ಲ, ಏನು ಹೇಳಿಲ್ಲ ಸರ್. ಸೊ ಅವರ ಒಂದು ವಾಯ್ಸ್ ಟೋನಲ್ಲಿ ಮಾತನಾಡ್ತಿರುವಾಗ ನಿಮ್ಗೇನು ಅನಿಸ್ತಿತ್ತ? ಏನಾದರೂ ಏನೋ ಸ್ವಲ್ಪ ದುಃಖ ತಪ್ತನಾಗಿದ್ದಾರೆ? ಏನಿಲ್ಲ ಸರ್, ಎಲ್ಲ ಸರಳವಾಗಿ ಮಾತಾಡಿದ್ರು, ನಾರ್ಮಲ್ ಆಗಿತ್ತು. ಹೌದು ಸರ್, ನಾರ್ಮಲ್, ಏನು ಗೊತ್ತಾಗಲೇ ಓಕೆ. ಅವರಿಗೆ ಸಾಕಷ್ಟು ಬೆದರಿಕೆ ಕರೆಗಳು ಬರ್ತಿದ್ವು ಅನ್ನೋದು ಒಂದು ಮಾಹಿತಿ ಇದೆ. ಯಾರ್ಯಾರೋ ಅವರಿಗೆ ಕಾಲ್ ಮಾಡ್ತಿದ್ರು, ತುಂಬ ಪ್ರಾಮಿನೆಂಟ್ ದಕ್ಷ ಅಧಿಕಾರಿ ಇಬ್ರಾಹಿಂ ಶರೀಫ್ ಅವರು ಅಂತ. ಅದ್ರ ಬಗ್ಗೆ ಯಾವಾಗಾದರೂ ಹೇಳಿದ್ರು? ಒಂದು ದಿವಸನೂ ಹೇಳಿಲ್ಲ ಸರ್, ನನಗೆ ಹೇಳೇ ಇಲ್ಲ ಸರ್. ವರ್ಕ್ ಹೇಗೆ ನಡೀತೈತೆ ಅಂತ ಹೇಳಿದ್ರೆ, ಚೆನ್ನಾಗಿ ನಡೀತೈತಪ್ಪ, ಚೆನ್ನಾಗಿದ್ದೀನಿ ಅಂತ ಒಂದು ಹೇಳ್ತಿದ್ದೆ ಅಷ್ಟೇ, ಬೇರೆ ಏನು ಆ ವಿಷಯನೇ ಹೇಳ್ತಿದ್ದಿಲ್ಲ ನಾನು. ಯಾರ್ಯಾರು ಇದ್ದೀರಿ ನಿಮ್ಮ ಫ್ಯಾಮಿಲಿಲಿ? ಇಲ್ಲಿ ನಿಮ್ಮ ಫ್ಯಾಮಿಲಿಲಿ ಯಾರ್ಯಾರು ಇದ್ದೀರಿ? ಇಬ್ರಾಹಿಂ ಶರೀಫು ಅವರ ಜೊತೆಗೆ ಅವರ ಮಿಸಸ್, ಓಕೆ, ಸೊಸೆ, ನಮ್ಮ ಸೊಸೆ ಇದ್ದಾರೆ. ಸರಿ. ಇನ್ನು ಯಾರಿಲ್ಲ, ಅವರಿಬ್ಬರೇ ಅಲ್ಲಿರೋದು.
ಉಳ್ಕೆದು ನಾವು ಇಲ್ಲೇ ಇದ್ದೀವಿ ಸರ್ ಎಲ್ಲ. ಬೆಂಗಳೂರಾಗ ಇಬ್ಬರು ಮಕ್ಕಳಿದ್ದಾರೆ ದೊಡ್ಡವರು. ಮತ್ತು ನಾವು ಯಶವಂತ ನಗರದಾಗ ಇದ್ದೀವಿ, ಸಂಡ್ರ ತಾಲೂಕು, ಬಳ್ಳಾರಿ ಡಿಸ್ಟಿಕ್ನಾಗ. ಗಿಡು ಸಾಬ್, ಈಗ 18 ದಿನ ಆಯಿತು ನಿಮ್ಮ ಮಗ ಕಾಣಿಸ್ತಾ ಇಲ್ಲ, ಒಂದು ಸಣ್ಣ ಮಟ್ಟಿಗಿನ ಒಂದು ಕ್ಲೂ ಕೂಡ ಸಿಗ್ತಾ ಇಲ್ಲ, ಏನು ಸಿಕ್ಕಿಲ್ಲ ಸರ್ ಅಲ್ವಾ? ಯಾವ ವಿಷಯನೂ ಗೊತ್ತಾಗಿ ಆಗಿಲ್ಲ ನಮಗೆ. ಅಲ್ಲಿ ಮಕ್ಕಳು ಇದ್ದಾರೆ, ಅಲ್ಲಿದ್ದ ಫೋನ್ ಮಾಡ್ತಾ ಇದ್ದಾರೆ, ಈಗೂ ಫೋನ್ ಬಂತು, ಏನು ಮಾಹಿತಿಯೇ ಗೊತ್ತಿಲ್ಲ ಅಂದರು. ಈ 18 ದಿನದಲ್ಲಿ ಒಬ್ಬ ತಂದೆಯಾಗಿ ನಿಮ್ಮ ಮನಸ್ಸಿಗೆ ಎಷ್ಟು ದೊಡ್ಡ ಆಘಾತ ಆಗಿದೆ ಅನ್ನೋದು ಗೊತ್ತಾಗಿದೆ? ಆಗಿದೆ ಸರ್, ಎಲ್ಲರಿಗೂ ಆಗಿದೆ. ಇವರು ಇಬ್ರಾಹಿಂ ಶರೀಫ್ ಅವರ ಹೆಂಡತಿ ಅಥವಾ ನಿಮ್ಮ ಬೇರೆ ಕುಟುಂಬಸ್ಥರು ಹೇಗೆ ರಿಸೀವ್ ಮಾಡ್ಕೊಂಡಿದ್ದಾರೆ ಇದನ್ನು? ಚೆನ್ನಾಗಿದ್ದೆ ಸರ್, ಅವ್ರಿಗೇನೇ ಇದಿಲ್ಲ ಸರ್, ಚೆನ್ನಾಗಿದ್ದಾರೆ. ಆದರೆ ಅವರ ಮನಸ್ಥಿತಿ ಯಾವ ವಿಷಯದ ಮನಸ್ಥಿತಿ ಆರಾಮಾಗಿದ್ದಾರೆ ಅವರು, ಏನಿದಿಲ್ಲ. ಈಗ ಇಬ್ರಾಹಿಂ ಶರೀಫ್ ಅವರು ನಾಪತ್ತೆಯಾಗಿದ್ದಾರೆ ಅಂತ ನಿಮ್ಮ ಸೊಸೆ ಅವ್ರು ಗೊತ್ತಾಗಿದ್ದ ತಕ್ಷಣ ಅವ್ರು ಹೇಗಿದ್ದಾರೆ ಇವಾಗ? ಅವರು ದುಃಖದಾಗಿದ್ದಾರೆ ಸರ್, ಇವತ್ತಿಗೂ ಭಾಳ ದುಃಖದಾಗಿದ್ದಾರೆ. ಅವ್ರ ಹತ್ರ ಆದರೂ ಅಟ್ಲೀಸ್ಟ್ ಏನು ಹೇಳ್ಕೊಂಡಿಲ್ಲ? ಏನು ಹೇಳಿಲ್ಲ ಸರ್, ಏನು ಹೇಳಿಲ್ಲ ಸರ್. ನಿಮ್ಗೊಂದು ಸಣ್ಣ ಕ್ಲೂ ಕೂಡ ಇರಲಿ? ಏನು ನಮಗೂ ಇಲ್ಲ, ಅವರು ನಮ್ಮ ಸೊಸೆಗೂ ಹೇಳಿಲ್ಲ. ಈಗ ಗಿಡ್ಡು ಸಾಬ್ ಅವರ 18 ದಿನ ಆಯಿತು ನಿಮ್ಮ ಮಗ ನಾಪತ್ತೆಯಾಗಿ. 18 ದಿನದಲ್ಲಿ ಈಗ ರಾಜ್ಯ ಸರ್ಕಾರ ಕೂಡ, KJ ಜಾರ್ಜ್ ಅವರು ಕೂಡ ಹೇಳಿದ್ರು, ನಾವು ತನಿಖೆ ಶುರು ಮಾಡ್ತೀವಿ, ಒಡಿಶಾ ಸರ್ಕಾರ ಜೊತೆ ಮಾತನಾಡ್ತೀವಿ ಅಂತ ಹೇಳ್ತಿದ್ರು. ಈ 18 ಡೇಸಲ್ಲಿ ನೀವು ಯಾವ ರೀತಿ ಪ್ರಯತ್ನ ಪಟ್ಟಿದ್ದೀರಿ? ಅಂದರೆ ಸರ್ಕಾರಗಳನ್ನು ಮಾತನಾಡಿ ನಾವು DC ಅವ್ರಿಗೆ ಲೆಟ್ರ್ ಕೊಟ್ಟಿದ್ವಿ, SP ಅವ್ರಿಗೆ ಲೆಟ್ರ್ ಕೊಟ್ಟಿದ್ವಿ, ಸಂಡೂರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ವಿ. ಅಲ್ಲೇ ನಾವೆಲ್ಲ ಇಲ್ಲೇ ಅದೆಲ್ಲ ಪ್ರಯತ್ನ ಮಾಡಿ ಮತ್ತೆ ನಮ್ಮ ಕರ್ನಾಟಕ ಸೇನಾ ಸಹಾಯಕರಿಂದ ಮತ್ತೆ ಬಂದು ನಿಮ್ಮನ್ನೆಲ್ಲ ಈಗ ಚೀಫ್ ಮಿನಿಸ್ಟ್ರಿಗೆ, ಗೃಹ ಮಂತ್ರಿಯವರಿಗೆ ಕಾಣಬೇಕಂತ ಬಂದಿದ್ದೀವಿ ಸರ್ ಇವಾಗ. ಓಕೆ. ಈಗ ಇಬ್ರಾಹಿಂ ಶರೀಫ್ ಅವರು ಮೈನಿಂಗ್ ಅಧಿಕಾರಿಯಾಗಿ ಒಡಿಶಾಗೆ ಹೋಗಿದ್ದು ಯಾವಾಗ, ಯಾವ ಇಸ್ವಿಲಿ? 2010 2010 ಹೋಗಿದ್ರು. 2010 ಓಕೆ. ಈಗ ಬಳ್ಳಾರಿಯಲ್ಲಿ ಇಬ್ರಾಹಿಂ ಶರೀಫ್ ಇದ್ದಾರಲ್ಲ, ಅವರು ಇಬ್ರಾಹಿಂ ಶರೀಫ್ ಮತ್ತು ಅವರ ಹೆಂಡತಿ ಇಬ್ಬರೇ ವಾಸ ಮಾಡ್ತಿರೋದು ಅಲ್ಲಿ ಒರಿಸ್ಸಾದಲ್ಲಿ. ಎಲ್ಲಿ? ಒರಿಸ್ಸಾದಲ್ಲಿ. ಇಬ್ರಾಹಿಂ ಶರೀಫ್ ಅವರ ಹೆಂಡತಿ ಕೂಡ ಒರಿಸ್ಸಾದಲ್ಲಿ? ಅಲ್ಲ, ನೇಟಿವ್ ಬಂದು ಸಂಡೂರು ಅವ್ರದ್ದು. ಅದೇ ಸಂಡೂರು. ಈಗ ಇಬ್ರಾಹಿಂ ಶರೀಫ್ ಅವರ ಹೆಂಡತಿ ಸಂಡೂರಲ್ಲಿ ಇದ್ದಾರಲ್ವಾ? ಇಲ್ಲ, ಒರಿಸ್ಸಾದಲ್ಲೇ ಇದ್ದಾರೆ. ಐಸಿ. ಓಕೆ. ಅವ್ರ ಜೊತೆಗೆ ಇದ್ದಾರೆ. ಅವ್ರ ಜೊತೆಗೆ ಇದ್ದಾರೆ, ಅವರಿಬ್ಬರೇ ಇದ್ದಿತ್ತು. ಹೌದು. ಈಗ ಬಳ್ಳಾರಿಲಿ ಯಾರ್ಯಾರು ಇದ್ದೀರಿ ನಿಮ್ಮ ಸಂಬಂಧಿಕರು? ಬಳ್ಳಾರಿಗೆ ಅವ್ರ ಅತ್ತೆ ಮಾವನವರು ಇದ್ದೀವಿ, ನಾವು ಇದ್ದೀವಿ, ಎಲ್ಲರೂ ನಮ್ಮ ಮಕ್ಕಳು ಇದ್ದಾರೆ. ನಮ್ಮ ಮಕ್ಕಳು ಇಲ್ಲಿಬ್ಬರು ಇದ್ದಾರೆ ಬೆಂಗಳೂರೊಳಗೆ. ಅಲ್ಲಿ ನಮ್ಮ ಮಗಳು, ಅಳಿಯ ಎಲ್ಲರೂ ಇದ್ದಾರೆ. ಎಷ್ಟು ಜನ ಮಕ್ಕಳು ನಿಮಗೆ ಗಿಡ್ಡು ಸಾಬ್? 6 ಜನ. ಇಬ್ರಾಹಿಂ ಶರೀಫ್ ಎಷ್ಟನೇವರು? 2ನೇವರು. 6 ಜನ ಕೂಡ ಸೆಟ್ಲ್ ಆಗಿದ್ರು ಲೈಫಲ್ಲಿ? ಇಬ್ಬರು ಹೆಣ್ಣು ಹುಡುಗರು ಲಗ್ನ ಮಾಡಿಕೊಟ್ಟಿವಿ, 4 ಮಂದಿ ಗಂಡು ಹುಡುಗರು. ಇವಾಗ ಇಬ್ಬರು ಇಲ್ಲಿ ಬೆಂಗಳೂರಾಗಿದ್ದಾರೆ. ಇವಾಗ ಇಬ್ರಾಹಿಂ ಶರೀಫ್ 3ನೇ ಅಲ್ಲಿದ್ದಾನೆ, 4ನೇ ನಮ್ಮ ಹತ್ರ ಇದ್ದಾನೆ, MBA ಮುಗಿಸಿ ಇದ್ದಾನೆ. ಈಗ ಇಬ್ರಾಹಿಂ ಶರೀಫ್ ಅವರೇ, ಸಂಡೂರಲ್ಲಿ ಇಬ್ರಾಹಿಂ ಶರೀಫ್ ಅವರ ಮಾವ ಇದ್ದಾರೆ ಅಂತಂದರೆ ನಿಮ್ಮ ಸೊಸೆಯ ಅಪ್ಪ ಮತ್ತು ಅಮ್ಮ ಇದ್ದಾರೆ. ನೀವು ಅವ್ರ ಜೊತೆಗೆ ಮಾತನಾಡುವಂಥ ಪ್ರಯತ್ನ ಪಟ್ಟಿದ್ರೆ ಘಟನೆ ಆದಮೇಲೆ? ಬೇಯಿಸಿದ್ದೀವಿ ಸರ್, ನಾವೇನು ಪ್ರಯತ್ನ ಮಾತಾಡ್ತೀವಿ, ಚೆನ್ನಾಗಿದ್ದೀವಿ. ನಾವು ಯಾವ ಥರನೂ ಇದಿಲ್ಲ, ವೈಷಮ್ಯ ಇಲ್ಲ. ಅವ್ರಿಗೂ ನಮಗೆ ಒಳ್ಳೆ ಥರನೇ ಇದ್ದೀವಿ ನಾವು. ಐಸಿ. ಈಗ ನಿಮ್ಮ ವೈಫು, ಹೆಂಡತಿ ಎಲ್ಲಿದ್ದಾರೆ ಅವರು? ಈಗ ಈ ಸುದ್ದಿ ಬಂದಾಗಲಿಂದ ಅಲ್ಲಿಗೆ ಹೋಗಿ ಒರಿಸ್ಸಾದಲ್ಲಿದ್ದಾರೆ, ಸೊಸೆ ಹತ್ರ. ಯಾವಾಗ ನೀವು ಕೊನೆದಾಗ ಅವ್ರ ಹತ್ರ ಮಾತಾಡಿದ್ದು ಯಾವಾಗ? ಯಾರು? ನಿಮ್ಮ ಹೆಂಡತಿ ಹತ್ರ ಮಾತಾಡಿದ್ದು ಯಾವಾಗ? ಅದೇ 25ನೇ ತಾರೀಕು ನಿಮ್ಮ ಹೆಂಡತಿ ಹತ್ರ? ಮಾತಾಡಿ ಅವ್ರು ಕಳಿಸ್ಕೊಟ್ಟೆ ನಾನೇ ಒರಿಸ್ಸಾಕ್ಕೆ. ಓಕೆ. ನಮ್ಮ ಮಕ್ಕಳಿಗೆ ಅವ್ರಿಗೆ ಹೇಳಿದೆ, ಎಲ್ಲರಿಗೂ ಹೋಗ್ಬಿಟ್ರು. ರೈಟ್. ಈಗೂ ಫೋನ್ನಾಗ ಮಾತಾಡ್ತಾ ಇದ್ದಾರೆ. ಏನು ಹೇಳ್ತಾರೆ? ಅದೇ ಫೋನ್ನಾಗ ಮಾತಾಡ್ತೀವಿ, ಏನು ಮಾಹಿತಿ ಗೊತ್ತಾಯಿದ್ರೆ ಏನೂ ಗೊತ್ತಿಲ್ಲ. ನನ್ನ ಮಕ್ಕಳದವರಲ್ಲೇ ಅವ್ರಿಗೂ ಕೇಳಿದರೆ ಅವರು ಏನೂ ಗೊತ್ತಿಲ್ಲ. ಸೊಸೆಗೆ ಕೇಳಿದ್ರೆ ಅದು ಯಾರಿಗೂ ಗೊತ್ತಿಲ್ಲ. ಇನ್ನವರಿಗೆ ಅದ್ರ ಮಾಹಿತಿಯೇ ಇಲ್ಲ, ಅವನ ಬಗ್ಗೆ ಮಾಹಿತಿಯೇ ಕೊಡೋರು. ರೆಸ್ಪಾನ್ಸೇ ಮಾಡ್ತಾರೆ. ಒರಿಸ್ಸಾದಲ್ಲಿ ಏನಿದೆಲ್ಲ, ನೀವು ರೆಸ್ಪಾನ್ಸೇ ಸರಿ ಮಾಡ್ತಿಲ್ಲ. ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ಏನಂದರೆ, ಪ್ರೆಸೆಂಟಾಗಿ ನಾವು ಕರ್ನಾಟಕ, ನಾವು ಅಲ್ಲಿ ಒರಿಸ್ಸಾ ಅಂದರೆ ಒಂಥರ ನಾವು ಕರ್ನಾಟಕದಿಂದ ಒಯ್ದಾರಲ್ಲ ನಮ್ಮ ರಿಲೇಷನ್ಸ್ ಎಲ್ಲ, ಅವ್ರಿಗೆ ಒಂಥರ ಹೊಸ ವಾತಾವರಣ ಸರ್ ಅಲ್ಲಿ. ಅಂದರೆ ಯಾರು ಪರಿಚಯ ಇಲ್ಲ, ಇವರೇ ಹೋಗಿ ಡೈರೆಕ್ಟ್ ಆಫೀಸಿಗೆ ಮಾತಾಡಬೇಕು. ಅದೇ ನೋಡ್ತೀವಿ, ಪ್ರಯತ್ನ ಮಾಡ್ತಿದ್ವಿ ಅಷ್ಟೇ ಸರ್ ಹತ್ರ ಬರೋದು. ಅದು ಬಿಟ್ಟು ಒಂದು ಸಣ್ಣದಾಗಿ ಒಂದು ಸ್ಟೆಪ್ ಇಲ್ಲ, ಟೋಟಲಿ ನಿಲ್ ಸರ್, ಟೋಟಲ್ 0 ಅಲ್ಲಿ. ಅಲ್ಲಿಂದ ರಿಪ್ಲೈ ಟೋಟಲ್ 0. ಓಕೆ.
ಈಗ ಗಿಡ್ಡು ಸಾಬ್ ಅವರೇ, ನೀವು ಹೇಳ್ತಿದ್ದೀರಿ ನಿಮ್ಮ ಹೆಂಡತಿ ಕೂಡ ಅಲ್ಲಿ ಹೋಗಿದ್ದಾರೆ, ನಿಮ್ಮ ಸೊಸೆ ಕೂಡ ಒರಿಸ್ಸಾದಲ್ಲೇ ಇದ್ದಾರಾ ಅಂತ. ಅವ್ರು ಫೋನ್ ಮಾಡಿದಾಗ ಅಲ್ಲಿರುವಂಥ ಒಡಿಶಾ ಸರ್ಕಾರದವರಾಗಲಿ ಅಥವಾ ಪೊಲೀಸರಾಗಲಿ ನಿಮಗೆ ಯಾವ ರೀತಿ ಸಹಕಾರ ಕೊಡ್ತಿದ್ದಾರಂತ, ಏನಾದರೂ ಅಪ್ಡೇಟ್ಸ್ ಕೊಡ್ತಿದ್ದಾರಾ, ಈ ರೀತಿ ಕ್ಲೂ ಸಿಕ್ಕಿದೆ, ಈ ಥರ ಆಗಿದೆ ಅಂತ? ಏನು ಹೋಗಿ ನಮ್ಮವರೇ ವಿಚಾರ ಮಾಡ್ತಿದಾರಲ್ಲಿ. ಅವ್ರ ಆಫೀಸಿಗೆ ವಿಚಾರ ಮಾಡ್ತಾರೆ, ಪೊಲೀಸ್ ಸ್ಟೇಷನ್ ಒಳಗೆ ವಿಚಾರ ಮಾಡ್ತಿದ್ದಾರೆ. ನಾವು ಇನ್ನೂ ತಪಾಸಣೆ ಮಾಡ್ತಾನೆ ಇದ್ದೀವಿ ಅಂತಂದು ಹೇಳ್ತಿದ್ದಾರೆ ಅಷ್ಟೇ. ತಪಾಸಣೆ ಮಾಡ್ತಿದ್ದಾರೆ, ಬಟ್ ಯಾವುದೇ ಸಣ್ಣ ಕ್ಲೂ ಕೂಡ ಏನು ಕೊಟ್ಟಿಲ್ಲ ಸರ್. ಅಟ್ಲೀಸ್ಟ್ ಏನಾಗಿರ್ಬೋದು ಅನ್ನೋ ಶಂಕೆ ಆದರೂ ಏನು ಕೊಟ್ಟಿಲ್ಲ ಸರ್, ಯಾವ ವಿಷಯನೂ ಕೊಟ್ಟಿಲ್ಲ ಇನ್ನುವರೆಗೆ. ಓಕೆ, ಯಾಕೆಂದರೆ ಇಬ್ರಾಹಿಂ ಶರೀಫ್ ಅವರು ಕಿಡ್ನ್ಯಾಪ್ ಆಗಿರಬಹುದು ಅಂತ ಸಾಕಷ್ಟು ಅಲ್ಲಿರುವಂಥ ದಿನಪತ್ರಿಕೆಗಳಲ್ಲಿ ಎಲ್ಲ ಸಾಕಷ್ಟು ವರದಿಯಾಗಿತ್ತು, ಒಂದು ಶಂಕೆ ವ್ಯಕ್ತವಾಗಿತ್ತು. ಅದರ ಜಾಡನ್ನು ಹುಡುಕ್ತಾ ಹೋದಾಗ ಅಲ್ಲಿರುವಂಥ ಪೊಲೀಸರು ಏನಾದರೂ ಅದಕ್ಕೆ ಪುಷ್ಟೀಕರಿಸುವಂತೆ ಏನಾದರೂ ಹೇಳಿ? ಏನು ಕೊಟ್ಟಿಲ್ಲ ಸರ್, ಏನು ಮಾಹಿತಿಯೇ ಕೊಟ್ಟಿಲ್ಲ. ಏನು ಮಾಹಿತಿ ಕೂಡ ಕೊಟ್ಟಿಲ್ಲ. ಅವರು ನಿಮ್ಮ ಮನೆಯವರು ಅವ್ರನ್ನ ಹೋಗಿ ಕೇಳಿದಾಗ ಏನು ಹೇಳ್ತಾರೆ? ಕೇಳಿದಾಗ ಕೂಡ ತಪಾಸಣೆ ಮಾಡ್ತಾಯಿದ್ದೀವಿ, ಎನ್ಕ್ವೈರಿ ಮಾಡ್ತಿದ್ದೀವಿ, ಹೇಳ್ತೀವಿ ಅಂತಂದು ಹೇಳ್ತಾರೆ ಅಷ್ಟೇ. ತಪಾಸಣೆ ಮಾಡ್ತೀವಿ, ಎನ್ಕ್ವೈರಿ ಮಾಡ್ತಾರೆ ಅನ್ನೋದನ್ನು ಬಿಟ್ಟರೆ ಇನ್ನು ಏನು ಬೇರೆ ಯಾವ ರೀತಿ ಸಹಕಾರ ಕೂಡ ನಿಮಗೆ ಸಿಗ್ತಾ ಇಲ್ಲ ಸರ್. ಓಕೆ, ಈಗ ನಮ್ಮ ಕರ್ನಾಟಕದ ಸರ್ಕಾರದಿಂದ ನೀವೀಗ CM ಅವ್ರನ್ನ ಮೀಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀರಿ, ಗೃಹ ಸಚಿವರನ್ನ ಮೀಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀರಿ. ನಮ್ಮ ಸರ್ಕಾರದಿಂದ, ನಮ್ಮ ರಾಜ್ಯದಿಂದ ಯಾರಾದರೂ ಅಲ್ಲಿ ಅಧಿಕಾರಿ ಈಗ ಹೋಗಿ ನಿಮ್ಮ ಜೊತೆ ಏನಾದರೂ ಫಾಲೋ ಅಪ್ ಮಾಡುವಂಥ, ಕೋಆರ್ಡಿನೇಟ್ ಮಾಡೋ ಕೆಲಸ ಮಾಡ್ತಿದ್ದಾರೆ ಯಾರಾದರೂ? ಇಲ್ಲಿಂದ ಸರ್ಕಾರ? ಹೌದು, ರಾಜ್ಯ ಇಲ್ಲ, ನಾವು ರಿಕ್ವೆಸ್ಟ್ ಮಾಡ್ತಿದ್ದೀವಿ ಚೀಫ್ ಮಿನಿಸ್ಟರ್ಗೆ, ಗೃಹ ಮಂತ್ರಿಗಳಿಗೆ, ನಮ್ಮ ಕರ್ನಾಟಕ ಸೇನಾ ವತಿಯಿಂದ ಹೋಗಿ ಅಪ್ರೋಚ್ ಮಾಡಿ ಅವ್ರಿಗೆ ಇದು ಒಂದು ಟೀಮ್ ಕಳಿಸ್ಬಿಟ್ಟು ಅವ್ರ ಮೇಲೆ ಒರಿಸ್ಸಾ ಸರ್ಕಾರದ ಮೇಲೆ ಒತ್ತಡ ಮಾಡಿ ಅವ್ರಿಗೆ ಏನಂಬುದು ಇದು ಮಾಹಿತಿ ದೊರಕಿಸ್ಕೊಡ್ಬೇಕು ಅಂತಂದು ನಮ್ಮ ಹುಡುಗನ್ನ ನಾನು ತೊಗೊಂಡ್ಬಂದು ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಿದ್ದೀವಿ. ಓಕೆ, ಆದರೆ ಇಲ್ಲಿ ತನಕ 18 ದಿನ ಆದರೂ ಕೂಡ ನಮ್ಮ ಸರ್ಕಾರ ಕೂಡ ಅದರ ಬಗ್ಗೆ ಅಂಥ ಕ್ರಮಗಳನ್ನು ತಗೊಂಡಿಲ್ಲ. ಯಾವ ಅಧಿಕಾರಿ ಕೂಡ ಅಲ್ಲಿ ಹೋಗಿ ಯಾರು ತಗೊಂಡಿಲ್ಲ. ನಿಮ್ಮ ಜೊತೆ ಯಾರಾದರೂ ಕರ್ನಾಟಕದ ಅಧಿಕಾರಿಗಳು ಮಾತನಾಡಿದ್ರ? ಇಲ್ಲ ಸರ್, ನಾವು MLA ಮಾತಾಡಿದರು, ಬಂದು ಮಾತಾಡಿ ಇಲ್ಲೇ ಪಾರ್ಲಿಮೆಂಟ್ನಾಗೆ ವಿಧಾನಸೌಧದೊಳಗೆ ಬೆಳಗಾವಿನಲ್ಲಿ ಆಯ್ತಲ್ಲ ಸರ್, ಅವಾಗ ಅವರು ಇದು ಮಾಡಿದ್ದಾರೆ, ಲೆಟರ್ ಫಾರ್ವರ್ಡ್ ಕೊಟ್ಟಿದ್ದಾರೆ ಅಷ್ಟೇ. ಇನ್ನು ಅದ್ರ ಬಗ್ಗೆ ಆಮೇಲೆ ಏನು ಯಾವ ಜನನಾಯಕರಾಗಲಿ ಪೊಲೀಸ್ ಅಧಿಕಾರಿಗಳಾಗಲಿ ಫೋನ್ ಮಾಡೋವಂಥದ್ದು, ಹೇಗಿದೆ ಅಂತ ಎಕ್ಸ್ಪ್ಲೇನ್ ಮಾಡೋವಂಥದ್ದು ಏನಿಲ್ಲ ಸರ್, ಯಾವ ವಿಷಯನೂ ಬಂದು. ಇಬ್ರಾಹಿಂ ಶರೀಫ್ ನಿಮ್ಮ 2ನೇ ಮಗ ಅಂತ ಹೇಳಿದ್ರು. ಆಡಿಸಿ ಬೆಳೆಸಿದ್ದೀರಿ, ಸಾಕಷ್ಟು ದಕ್ಷ ಅಧಿಕಾರಿಯನ್ನಾಗಿ ಮಾಡಿದ್ದೀರಿ, ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗಿದ್ದೀರಿ. ಹೇಗೆ ಇಬ್ರಾಹಿಂ ಶರೀಫ್ ವ್ಯಕ್ತಿತ್ವ ಯಾವ ಥರದ್ದು? ಅವನು ಒಳ್ಳೆ ಸರಳ ವ್ಯಕ್ತಿ ಸರ್, ಯಾರಿಗೊಬ್ಬರಿಗೆ ಅನ್ಯಾಯ ಮಾಡೋನಿಲ್ಲ, ಒಬ್ಬರಿಗೆ ಇದು ಮಾಡೋನಿಲ್ಲ, ಸೌಮ್ಯತೆಯಿಂದ ಎಲ್ಲ ದಕ್ಷತೆಯಿಂದ ಮಾಡೋ ಸ್ವಭಾವ ಒಂದು. ಆ ಥರ ನಾವು ಆತನಿಗೆ ನಾವು ಬೆಳೆಸಿದ್ದೀವಿ ಸರ್. ಸೊ ಅದೇ ಥರ ಕಂಟಿನ್ಯೂ ಆಗಿದ್ದಾನೆ ಸರ್. ಮತ್ತು ಏನಾಯ್ತು ಅನ್ನೋದು ಚಿಕ್ಕ ಹುಡುಗ ಆಗಿದ್ದಾಗ ಹೇಗಿತ್ತು ಇಬ್ರಾಹಿಂ ಶರೀಫ್? ಸೇಮ್ ಸರ್, ಅದೇ ಥರ ಒಂದು ಚೇಂಜ್ ಇಲ್ಲ ಅವನು ಯಾವತ್ತಿಗೂ. ದಕ್ಷತೆಯಿಂದ ಓದೋದು ಮಾಡೋದು, ಎಲ್ಲರಿಗೂ ರೆಸ್ಪೆಕ್ಟ್ ಕೊಡೋದು ಎಲ್ಲ ಅವನ ಹತ್ರ ಒಳ್ಳೆಯ ಅಭ್ಯಾಸಗಳು ಇದ್ದವು. ಓಕೆ, ನಾನು ಮತ್ತೆ ನಿಮ್ಮ ಜೊತೆಗೆ ಮಾತನಾಡಿಸ್ತೀನಿ. ರೈಟ್, ಓಕೆ. ರಾಜಾ ಭಕ್ಷಿ, ನೀವು ಏನಾಗಬೇಕು ಇಬ್ರಾಹಿಂ ಶರೀಫ್ ಅವರಿಗೆ? ಆ್ಯಕ್ಚುಲಿ ಸರ್ ಅವರು ರಿಲೇಷನ್ಸ್ ಆಗಬೇಕು, ಫಸ್ಟ್ ಆಫ್ ಆಲ್ ರಿಲೇಷನ್ ಆಗಬೇಕು. ಪ್ಲಸ್ ಒಂದೇ ಏರಿಯಾದಲ್ಲಿದೆ ಸರ್ ಎಲ್ಲರೂ. ಇದು ರಿಲೇಷನು ಪ್ಲಸ್ ನಾವು ಸಣ್ಣವರಿದ್ದಂಗೆ ಕೂಡ ನೋಡಿ ಸರ್ ಅವರಿಗೆ, ಅವ್ರು ಹೆಂಗಿದ್ದಾರೆ, ವ್ಯಕ್ತಿತ್ವ ಹೆಂಗೆ, ಅವರೆಲ್ಲ ಟೋಟಲಿ ಗೊತ್ತಿದೆ ಸರ್ ಅವ್ರ ಬಗ್ಗೆ ಹೇಳ್ಬೇಕಂತ ಸರ್. ಅಂದರೆ ಕ್ಯಾರೆಕ್ಟರ್ ಮಾತ್ರ ಭಾಳ ಚೆನ್ನಾಗಿ ಸರ್. ಕ್ಯಾರೆಕ್ಟರ್ ದೊಡ್ಡವರಿಗೆ ಕಂಡ್ರೆ ಮರ್ಯಾದೆ ಕೊಡೋದು. ಈವನ್ ನೀವು ಬೇಕಾದ್ರೆ ಯಶವಂತರು ಆ್ಯಕ್ಚುಲಿ ಬಂದು ವಿಚಾರಿಸಿ ಸರ್, ಅಲ್ಲಿ ಒಬ್ಬರು ಅವ್ರ ಬಗ್ಗೆ ಮೈನಸ್ ಪಾಯಿಂಟ್ಸ್ ಇಲ್ಲ ಸರ್. ಅಷ್ಟು ಒಳ್ಳೆ ವ್ಯಕ್ತಿ ಸರ್, ಭಾಳ ಒಳ್ಳೆ ವ್ಯಕ್ತಿ ಸರ್ ಹೇಳ್ಬೇಕಂದ್ರೆ ಅವರು. ಮತ್ತು ಪ್ರತಿಯೊಬ್ಬರು ಮನೇಲಿ ಕೂಡ ಆ್ಯಕ್ಚುಲಿ ಹಿಂಗೆ ಆದಂಗೆ ಸರ್, ಅಪಹರಣ ಆಗಿದಾರಲ್ಲ ಅಲ್ಲಿ ಟೋಟಲಿ ನಮ್ಮ ಗ್ರಾಮ ಏನಿದೆಯಲ್ಲ ಯಶವಂತನಗರ ಗ್ರಾಮದಲ್ಲಿ, ಪ್ರಾಪರ್ ಯಶವಂತನಗರ ಸರ್, ಜಿಲ್ಲೆಯಲ್ಲಿ ಯಶವಂತನಗರ ಟೋಟಲ್ ಗ್ರಾಮದಲ್ಲಿ ಸರ್, ಪ್ರತಿಯೊಬ್ಬರ ಮನೇಲಿ ಒಂಥರ ಸೂತಾಗತ ಚಾಯ್ ಅಂತಾರಲ್ಲ ಸರ್, ಓಕೆ, ಅಂದರೆ ಆ ಟೈಪ್ ಆಗಿದೆ ಸರ್. ಪ್ರತಿಯೊಬ್ಬರ ಮನೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಸರ್. ಅಲ್ಲಿ ಅಂಥ ಒಳ್ಳೆ ಹುಡುಗ, ಒಳ್ಳೆ ಇದು ಸಿನ್ಸಿಯರ್ ಆಫೀಸರ್ ಆದರೂ ಕೂಡ ಬೆಲೆ ಇಲ್ಲ, ಆ ಟೈಪ್ ಟೋಟಲ್ ಸರ್ ಇದೆ. ರೈಟ್. ಗಿಡ್ಡು ಸಾಬ್, 18 ಡೇಸ್ ಆಯಿತು ನಿಮ್ಮ ಮಗ ನಾಪತ್ತೆಯಾಗಿ. ಹೇಗೆ 18 ದಿನ ಹೇಗೆ ಕಳೆದ್ರಿ ನೀವು ಅಂತ? ನಿಜಕ್ಕೂ ಒಬ್ಬ ತಂದೆ ಮಗನನ್ನು 18 ದಿನ ಬಿಟ್ಟು ಏನು ಸುಳಿವಿಲ್ಲ, ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ, ನಿಜಕ್ಕೂ ಒಂದು ರೀತಿ ನರ್ಕ ಥರ ಅಂತ ಅನಿಸ್ಬಿಡಲ್ವ 18 ದಿನ? ಅದನ್ನು ಹೇಳ್ಕೋಬಾರ್ದು ಸರ್. ನಾವು ಹೇಳಿದರೆ ಏನಿದೆ, ನಾವು ಊಟ ಬಿಟ್ಕೊಂಡಿವಿ, ನಿದ್ದೆ ಇಲ್ಲ, ಅವನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀವಿ. ಇನ್ನವರೆಗೆ ಏನು ಮಾಹಿತಿ ಇಲ್ಲ, ಇವತ್ತಿನವರೆಗೂ ಸರಿಯಾಗಿ ಒಂದು ಊಟನೂ ಮಾಡಿಲ್ಲ, ಸರಿಯಾಗಿ
ಇದು ನಿದ್ದೆನೂ ಮಾಡಿಲ್ಲ ನಾವು. ಅವನ ಬಗ್ಗೆನೇ ವಿಚಾರ ಮಾಡ್ತಾನೆ ಇದ್ವಿ. ಅದ್ರ ಮಾಹಿತಿ ಏನು ಬರ್ತಾನೆ ಇಲ್ಲ. 17 ದಿವಸ ಆಯಿತು. ನಿಮ್ಗೇನು ಅನ್ಸುತ್ತೆ ಗಿಡ್ಡು ಸಾಬ್, ಸುರಕ್ಷಿತವಾಗಿ ನಿಮ್ಮ ಮಗ ಇರ್ಬೋದು ಅಂತ ಅನ್ಸುತ್ತೆ? ಅದು ಏನು ನಿಮ್ಗೆ ಏನು ಓಡ್ತಿದೆ ನಿಮ್ಮ ತಲೆಯಲ್ಲಿ ಈಗ? ಸುರಕ್ಷಿತವಾಗಿ ಬರ್ತಾನಂತ ಒಂದು ನಂಬಿಕೆ ಇದೆ ಸರ್. ಬಟ್ ದೇವರ ಅನುಗ್ರಹ ಆಗಬೇಕಲ್ಲ ಸರ್. ನಮ್ಮ ಕಡೆಗೆ ಏನಿದೆ, ಗೌರ್ಮೆಂಟು ಇನ್ನೂ ಏನು ಅದ್ರ ಬಗ್ಗೆ ತಪಾಸಣೆನೇ ಮಾಡ್ತಾ ಇಲ್ಲ. ಓಕೆ, ಒರಿಸ್ಸಾ ಗೌರ್ಮೆಂಟ್ ಆಗಲಿ, ಕರ್ನಾಟಕ ಗೌರ್ಮೆಂಟ್ ಆಗಲಿ, ಸೆಂಟ್ರಲ್ ಗೌರ್ಮೆಂಟು ಆಗಲಿ, ಈಸ್ ಒನ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಅಲ್ಲ ಸರ್. ಅವ್ರು ಕೂಡ ಸರಿಯಾಗಿ ಯಾರು ಕಲೆಕ್ಟಿವ್ ಮಾಡ್ತಿಲ್ಲ ಇನ್ಫಾರ್ಮೇಷನ್. ಶಿಕ್ಷಕರೇ, ಗಮನಿಸ್ತಾ ಇದ್ದೀರಿ ನೀವು ಯಾವ ರೀತಿ ತಂದೆ ಅವರ ದುಃಖವನ್ನು ತೋಡ್ಕೊಳ್ತಾ ಇದ್ದಾರೆ, ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ ಅಂತ. 18 ದಿನ ಆಯಿತು. ಒಂದು ರೀತಿಯ ಸ್ವಲ್ಪ ಮಟ್ಟಿಗಿನ ಸ್ಪಂದನೆ ಕೂಡ ರಾಜ್ಯ ಸರ್ಕಾರದಿಂದ ಆಗಲಿ ಅಥವಾ ಅಲ್ಲಿರುವಂಥ ಒಡಿಶಾ ಅಧಿಕಾರಿಗಳಿಂದ, ಸರ್ಕಾರದಿಂದ ಸಿಗ್ತಾ ಇಲ್ಲ. ಹೀಗಾದರೆ ಮುಂದೆ ಏನು ಮಾಡಬೇಕು, ನನ್ನ ಮಗ ಹೇಗಿರ್ಬೋದು ಅನ್ನೋ ಒಂದು ನೋವು ತಂದೆಯದ್ದು. ಚರ್ಚೆಯನ್ನು ಮುಂದುವರಿಸ್ತೇನೆ ಒಂದು ಪುಟ್ಟ ಬ್ರೇಕ್ ಆದಮೇಲೆ.